ನ್ಯಾಯಾಂಗದ ಮೇಲೆ ಏನಾದ್ರು ಬೇಜಾರಾಯ್ತಾ? ನಿಮ್ಮ ದುಃಖ, ನಿಮ್ಮ ಸಂಕಟ ಅದನ್ನು ನ್ಯಾಯಾಂಗ ಅರ್ಥ ಮಾಡ್ಕೊಳ್ಳಿಲ್ಲ, ಸಿ ಟಿ ರವಿ ಅವ್ರನ್ನ ಬಂಧಿಸಿದ್ದು ಅಕ್ರಮ, ಅವ್ರನ್ನ ಎಲ್ಲಿದ್ದಾರೋ ಅಲ್ಲೇ ಬಿಟ್ಟು ಕಳಿಸ್ಬಿಡ್ರಿ ಅಂತ ಬಿಟ್ಟು ಕಳಿಸ್ಬಿಟ್ರು. ಬೆಳಗಾವಿಯಿಂದ ಬೆಂಗಳೂರಿಗೂ ತರೋಕ್ಕಾಗಲಿಲ್ಲ ಪೊಲೀಸರಿಗೆ. ಬೇಜಾರಿದೆಯಾ ನ್ಯಾಯಾಂಗದ ಮೇಲೆ, ಜಡ್ಜ್ಗಳ ಮೇಲೆ? ನ್ಯಾಯಾಂಗದ ಮೇಲೆ ಗೌರವ ಇದೆ, ನ್ಯಾಯಾಂಗದ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ದೇಶದ ಇತಿಹಾಸ, ನಮ್ಮ ಬರೀ ದೇಶದ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಇತಿಹಾಸದಲ್ಲಿ ಈ ಮಹಿಳೆಯರಾಗಿ ಹುಟ್ಟಿ ಬಂದಿದ್ದು ಯಾಕಪ್ಪ ನಾವು ಹೆಣ್ಮಕ್ಳಾಗಿ ಹುಟ್ಟು ಬಂದಿದ್ದೀವಿ ಅಂತ ಒಮ್ಮಿಲ್ಲ ಒಮ್ಮೆ ಎಲ್ಲರಿಗೂ ಆ ಭಾವನೆ ಬರೋ ಹಾಗೆ, ಪ್ರಪಂಚದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ನಮಗೆ ಆ ಭಾವನೆ ಬರೋ ಹಾಗೆ ಒಮ್ಮಿಲ್ಲ ಒಮ್ಮೆ ಜೀವನದಲ್ಲಿ ಪ್ರತಿಯೊಬ್ಬ ಮಹಿಳೆಗೆ ಇರ್ರೆಸ್ಪೆಕ್ಟಿವ್ ಆಫ್ ದೊಡ್ಡವ್ರನ್ನ ಹಿಡ್ಕೊಂಡು ಸಣ್ಣವ್ರವರೆಗೂ ಆ ಭಾವನೆ ಬರೋ ಹಾಗೆ ಆಗುತ್ತೆ. ನೀವು ಕೇಸ್ ಕೊಟ್ಟಿದ್ರಿ, ನ್ಯಾಯಾಂಗ ಬಿಟ್ಟು ಕಳಿಸ್ಬಿಡ್ತು ಅವ್ರನ್ನ, ನೀವು ಕಠಿಣವಾಗಿ ಶಿಕ್ಷಿಸಬೇಕು ಅನ್ನುವ ದೃಢ ಸಂಕಲ್ಪ ಇದೆ ನಿಮ್ಮಲ್ಲಿ. ಜಾಮೀನ್ ಮೇಲೆ ಬಿಟ್ಟು ಕಳಿಸಿದೆ. ನೀವು ಬಂಧಿಸಿದ್ದು ಅಕ್ರಮ ಅಂತ ಹೇಳಿ ಜಾಮೀನ್ ಮೇಲೆ ಬಿಟ್ಟು ಕೊಟ್ಟಿದೆ. ಅಕ್ರಮನೋ ಸಕ್ರಮನೋ ನಾನು ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಘಟನೆ ನಡೆದಿದ್ದು ನಿಮ್ಮೆಲ್ಲರ ಎದುರುಗಡೆ ಇದೆ. ಇನ್ನೂ ಕ್ಲಾರಿಟಿ ಕೊಡಲಿಕ್ಕೆ ನಾನೇ ಸ್ವಂತ ಸ್ಟುಡಿಯೋಗೆ ಬಂದು ನನ್ನ ಮನಸ್ಸನ್ನು ಬೆಚ್ಚಿ ಮಾತನಾಡಿದ್ದೀನಿ. ಆ ಘಟನೆ ಅಕ್ರಮ ಆಗಿದೆಯೋ, ಆ ಘಟನೆ ಸಕ್ರಮ ಆಗಿದೆಯೋ ಜನರಿಗೆ ಬಿಡ್ತೀನಿ, ನಿಮಗೆ ಬಿಡ್ತೀನಿ. ಆದರೆ ನಾನು ಅನುಭವಿಸಿದಂಥ ಕಷ್ಟ, ನಾನು ಪಡಬಾರ್ದಂಥ ಹಿಂಸೆ ನಿಮ್ಮೆಲ್ಲರ ಎದುರುಗಡೆ ನಾನು ಹಂಚ್ಕೊಂಡಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.